ಹಾಯ್ ಫ್ರೆಂಡ್ಸ್, ಇವತ್ತಿನ ಜಾಬ್ ನೋಟಿಫಿಕೇಶನ್ ಬಂದುಬಿಟ್ಟು LICದಲ್ಲಿ AAO ಪೋಸ್ಟ್ ಕಾಲ್ ಮಾಡಿದ್ದಾರೆ. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟು. ಸಣ್ಣ ಪುಟ್ಟ ಜಾಬ್ ಅಲ್ಲ, ಒಳ್ಳೆ ಪೋಸ್ಟು. ಸ್ಯಾಲ್ರಿ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಫುಲ್ ಡೀಟೇಲ್ ಆಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಟೋಟಲ್ ಪೋಸ್ಟ್ ಬಂದುಬಿಟ್ಟು 350 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಸೊ ಅದರಲ್ಲಿ ಕ್ಯಾಶ್ ವೈಸ್ ಡಿವೈಡ್ ಮಾಡಿದ್ದಾರೆ. SCಗೆ 51 ಇದೆ ಆ್ಯಂಡ್ STಗೆ 22 ಪೋಸ್ಟ್ ಇದೆ. ಅದರಲ್ಲಿ 6 ಬ್ಯಾಕ್ಲಾಗ್ ಇದೆ. OBCಗೆ 88 ಪೋಸ್ಟು, 3 ಬ್ಯಾಕ್ಲಾಗ್ ಇದೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 38 ಇದೆ, ಜನರಲ್ಗೆ 142 ಇದೆ. ಟೋಟಲ್ 350 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಹೌದಾ? ಸೊ ಇವನ್ ಪರ್ಸನಲ್ ಡಿಸೇಬಿಲಿಟಿ ಇದ್ದವರಿಗೂ ಕೂಡ ಅದರಲ್ಲಿ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಯಾವ ಥರ ಇದೆ ನೀವು ಓದ್ಕೊಳ್ಳಿ, ಅರ್ಥ ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಕೆಡ್ಯೂಲ್ ಆಫ್ ಇವೆಂಟ್ಸ್. ಎಕ್ಸಾಮ್ಗೆ ಯಾವ ಥರ ಸ್ಕೆಡ್ಯೂಲ್ ಮಾಡಿದ್ದಾರೆ. ಹೌದಾ? ಸ್ಟಾರ್ಟ್ ಡೇಟ್ ಫಾರ್ ದಿ ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ಗೆ ಡೇಟ್ ಯಾವಾಗ ಅಂದರೆ 16th 8 2025 ಸ್ಟಾರ್ಟಿಂಗ್ ಡೇಟ್ ಇರುತ್ತೆ. ಆಮೇಲೆ ಎಂಡ್ ಡೇಟು 8th 9th 2025. ಹೌದಾ? ನೆಕ್ಸ್ಟ್ ಮಂತು 8th ಎಂಡ್ ಆಗುತ್ತೆ. ಹೌದಾ? ಮತ್ತು ನೀವು ಎಕ್ಸಾಮ್ ಕಾಲ್ ಲೆಟರ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಬಿಫೋರ್ ಎಕ್ಸಾಮಿನೇಷನ್. ಹೌದಾ? 7 days ಇರ್ತಾನೆ, ಅವರೇ ನಿಮಗೆ ಬಿಡ್ತಾರೆ. ಮೇಲ್ ಹಾಕಿರ್ತಾರೋ ಆ ಮೇಲ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಮೇಲ್ ಮುಖಾಂತರ ನೀವು ನಿಮ್ಮದು ಹಾಲ್ ಟಿಕೆಟ್ನ ಲಿಂಕ್ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಹೌದಾ? ಸೊ ಎಕ್ಸಾಮ್ ಬಂದುಬಿಟ್ಟು ಮೇನ್ ಎಕ್ಸಾಮ್ ನಿಮ್ಮದೇ ಪ್ರಿಲಿಮಿನರಿ ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ 3/10/2025 ಅಂತ ಹೇಳಿದ್ದಾರೆ. ಟೆಂಟೇಟಿವ್ ಅಂತ ಹೇಳಿದ್ದಾರೆ. ಸೊ ಎಕ್ಸಾಕ್ಟ್ ಅದೇ ಡೇಟ್ಗೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಇಲ್ಲಾಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೌದಾ? ಸೊ ಅದು ಬಿಟ್ಟು ನೆಕ್ಸ್ಟ್ ಎಕ್ಸಾಮು ಮೇನ್ ಎಕ್ಸಾಮ್ ಇರೋದು 8/11/2025. ಹೌದಾ? ಸೊ 2 ಎಕ್ಸಾಮು, ಒಂದು ಇಂಟರ್ವ್ಯೂ ಇರುತ್ತೆ. ಸೊ ಫಸ್ಟ್ ಎಕ್ಸಾಮಲ್ಲಿ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ, ಮೆರಿಟ್ ಯಾವ ಥರ ತೆಗಿತಾರೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹೌದಾ? ನಿಮಗೆ ಅರ್ಥ ಆಗುತ್ತೆ. ಸೊ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. SC STಗೆ 5 years ಇರುತ್ತೆ, OBCಗೆ 3 years ಇರುತ್ತೆ, PWBSಗೆ ಜನರಲ್ಗೆ 10 years, ಆಮೇಲೆ SC STಗೆ 15 years, OBCಗೆ 13 years. ಸೊ ಎಕ್ಸ್ ಸರ್ವಿಸ್ಮ್ಯಾನ್ಗೆ 5 years ಅಪ್ ಟು 8 years ಆ್ಯಂಡ್ 10 years. ಎಕ್ಸ್ ಸರ್ವಿಸ್ಮ್ಯಾನ್ಸ್ಗೆ 3 types ಆಫ್ ಏಜ್ ರಿಲ್ಯಾಕ್ಸೇಷನ್ ಇದೆ: 5 years, 10 years, 8 years. ಹೌದಾ? ಸೊ ಅಕಸ್ಮಾತ್ ನೀವು ಏನಾದ್ರು LIC ಎಂಪ್ಲಾಯ್ ಆಗಿದ್ದರೆ ಅವ್ರಿಗೂ ಕೂಡ ಏನಿದೆ 5 years ಏಜ್ ರಿಲ್ಯಾಕ್ಸೇಷನ್ ಇದೆ. ಒಳ್ಳೆ ಅಪರ್ಚುನಿಟಿ. ಎಂಪ್ಲಾಯ್ ಸಪೋಸ್ ನೀವು LICದಲ್ಲಿ ವರ್ಕ್ ಮಾಡ್ತಿದ್ರೆ, ಏನಾದ್ರು ವರ್ಕ್ ಮಾಡಿದ್ರೆ ಅವ್ರಿಗೆ ಕೂಡ ನೀವು ಅಪ್ಲೈ ಮಾಡ್ಕೊಂಡು ಪ್ರಮೋಷನ್ ಮಾಡ್ಕೋಬೋದು. ಹೌದಾ? ಸ್ಯಾಲ್ರಿ ಬಂದುಬಿಟ್ಟು ನೋಡಿ, ಇಲ್ಲಿ ಬೇಸಿಕ್ ಪೇನೇ ನಿಮಗೆ 88,635 ಇದೆ ಪರ್ ಮಂತ್. ಹೌದಾ? ಸೊ ಅದರಲ್ಲಿ ನಿಮಗೆಲ್ಲ ಇನ್ಕ್ಲೂಡ್ ಆಗುತ್ತೆ. HRA TA DA ಎಲ್ಲ ಬರುತ್ತೆ. ಹೌದಾ? ಅದೆಲ್ಲ ಕೂಡಿದರೆ ನಿಮ್ಗೆ ಅರೌಂಡ್ 1 lakh ತನಕ ಹೋಗುತ್ತೆ. ಮತ್ತು ನಿಮಗೆ ಅಕಸ್ಮಾತ್ ನೀವೇನು A ಕ್ಲಾಸಲ್ಲಿ ಸಿಟಿಲಿದ್ದರೆ, A ಕ್ಲಾಸ್, B ಕ್ಲಾಸ್, C ಕ್ಲಾಸ್ ಅಂತ ಇರುತ್ತೆ. ಸೊ A ಕ್ಲಾಸ್ ಅಂದರೆ ಮೇನ್ ನಿಮ್ಮದು ದೊಡ್ಡ ಸಿಟಿ ಇರುತ್ತಲ್ಲ, ಅಲ್ಲಿ ಏನಾದರೂ ಇದ್ದರೆ, ಡಿಸ್ಟಿಕ್ ಲೆವೆಲಲ್ಲಿ ಇದ್ದರೆ, ಸೊ ನಿಮಗೆ ಸ್ಯಾಲ್ರಿ ಸ್ಟಾರ್ಟಿಂಗಿನ 1,26,000 ಬರುತ್ತೆ. ಆಮೇಲೆ ಅದ್ರ ಇನ್ಸೆಂಟಿವ್ ಅವೆಲ್ಲ ಬರುತ್ತೆ, TA DA ಎಲ್ಲ ಬರುತ್ತೆ. ಹೌದಾ? ಸೊ ಒಳ್ಳೆ ಜಾಬ್ ಅಂತಲೇ ಹೇಳ್ಬೋದು. ಸೊ ಅಪರ್ಚುನಿಟಿ ಚೆನ್ನಾಗಿದೆ. ಎಲ್ಲ ಸ್ಟೂಡೆಂಟ್ಸು ಅಪ್ಲೈ ಮಾಡಿ. ಆ್ಯಂಡ್ ಪ್ರೊಬೇಷನ್ ಪೀರಿಯಡ್ ಇರುತ್ತೆ. ಪೀರಿಯಡ್ ಬಂದ್ಬಿಟ್ಟು 1 year ಇರುತ್ತೆ. 1 year ನೀವು ಕಂಪಲ್ಸರಿ ವರ್ಕ್ ಮಾಡಲೇಬೇಕು. ಅದರಲ್ಲಿ ನಾವು ನೀವು ವರ್ಕ್ನ ಮಿಸ್ಬಿಹೇವ್ ಏನಾದ್ರು ಮಾಡಿದ್ರೆ ಜಾಬ್ ಹೋಗೋ ಚಾನ್ಸ್ ಇರುತ್ತೆ. ಆ್ಯಂಡ್ 1 year ಕಂಪಲ್ಸರಿ ಪ್ರೊಬೇಷನಲ್ ಪೀರಿಯಡ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪೀರಿಯಡಲ್ಲ. ಸೊ ಅದ್ರ ಸಲುವಾಗಿ ಅವ್ರು ಏನು ಮಾಡ್ತಾರೆ, 4 years ನೀವು ವರ್ಕ್ ಮಾಡಲೇಬೇಕಂತೇಳಿ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಬೇರೆ ಜಾಬ್ ಮಾಡಬೇಕನ್ನೋ ಮೈಂಡಲ್ಲಿದ್ದರೆ, ನಂಗೆ ಬೇರೆ ಜಾಬ್ ಆದರೆ ನಾನು ಬೇರೆ ಜಾಬ್ಗೆ ಹೋಗ್ತೀನಿ ಅನ್ನೋ ಮೈಂಡಲ್ಲಿದ್ದರೆ ದಯವಿಟ್ಟು ಅಪ್ಲೈ ಮಾಡ್ಕೋಬೇಡಿ. ಯಾಕಂದರೆ ಸುಮ್ಮನೆ 5 lakh rupees ದಂಡ ಕಟ್ಟಬೇಕಾಗುತ್ತೆ. ಎಕ್ಸಾಮ್ ಫೀಸ್ ಬಂದುಬಿಟ್ಟು SC STಗೆ 85 ಇದೆ ವಿತ್ GST. ಹೌದಾ? ಪ್ಲಸ್ GST ಆಗಬೇಕು ಅಂದರೆ ಅರೌಂಡ್ 95, 80, 100 rupees ಒಳಗಡೆ ಆಗುತ್ತೆ. ಆಮೇಲೆ ಅದರ್ ಕ್ಯಾಂಡಿಡೇಟ್ಸ್ಗೆ 700 ಪ್ಲಸ್ GST ಆ್ಯಂಡ್ ಟ್ರಾನ್ಸಾಕ್ಷನ್ ಚಾರ್ಜ್ ಕೂಡ ಹೇಳಿದ್ದಾರೆ. ಟ್ರಾನ್ಸಾಕ್ಷನ್ ಚಾರ್ಜ್ ಡಿಪೆಂಡ್ ಅಪಾನ್ ದಿ ನಿಮ್ದು ATM ಯಾವ ಥರ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡು. ಡೆಬಿಟ್ ಕಾರ್ಡ್ ಇದೆಯಾ, ಕ್ರೆಡಿಟ್ ಕಾರ್ಡ್ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟ್ರಾನ್ಸಾಕ್ಷನ್ ಚಾರ್ಜಸ್ಸು. ಪ್ಲಸ್ GST ಅಂತ ಅವ್ರು ಎಷ್ಟು % ಇರುತ್ತಲ್ಲ ಅಷ್ಟು GST ಕಟ್ ಮಾಡ್ಕೋಬೇಕು. ಹೌದಾ? ಸೊ ಎಕ್ಸಾಮ್ ಬಂದುಬಿಟ್ಟು ನಿಮಗೆ ಎಕ್ಸಾಮ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ, ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ನಂಬರ್ ಆಫ್ ಕ್ವಶನ್ಸ್ 35 ಇರುತ್ತೆ, ಮಾರ್ಕ್ಸ್ ಕೂಡ 35 ಇರುತ್ತೆ. ನೋ ನೆಗೆಟಿವ್ ಮಾರ್ಕ್ಸ್. ಈಗಲೇ ಹೇಳಿದ್ದೀನಿ, ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಒಳ್ಳೆ ಅಪರ್ಚುನಿಟಿ. ಮತ್ತು ಎಕ್ಸಾಮು ನಿಮಗೆ ಇಂಗ್ಲೀಷು ಮತ್ತು ಹಿಂದಿದಲ್ಲೇ ಇರುತ್ತೆ. ಇಂಗ್ಲೀಷಲ್ಲಾದರೂ ಬರಿಬೋದು, ಹಿಂದಿದಲ್ಲಾದರೂ ಬರಿಬೋದು. ಹೌದಾ? ಸೊ ಇಲ್ಲಿ ಕ್ವಾಲಿಫೈ ಆಗಲಿಕ್ಕೆ, ಫಸ್ಟ್ ಎಕ್ಸಾಮಲ್ಲಿ ನೀವು ಕ್ವಾಲಿಫೈ ಆಗಲಿಕ್ಕೆ SC ST ಆ್ಯಂಡ್ PWDಗೆ 16 ಮಾರ್ಕ್ಸ್ ತೊಗೋಬೇಕು. ಅದರ್ಸ್ಗೆ 18 ಮಾರ್ಕ್ಸು. 20 minutes ಟೈಮ್ ಇರುತ್ತೆ ಅದರಲ್ಲಿ. ಇದಕ್ಕೆ ರೀಸನಿಂಗ್ಗೆ ಅಂದರೆ ಅದು ಡಿಪೆಂಡ್ ಆಗಿ ಟೋಟಲ್ ಎಕ್ಸಾಮ್ ಅವರು ಬೇರೆ ಆ್ಯಂಡ್ ಸಪ್ರೇಟಾಗಿ ನೀವು ಅದು ಡಿವೈಡ್ ಮಾಡ್ಕೋಬೋದು. ಹೌದಾ? 1 hour ಟೋಟಲ್ ಎಕ್ಸಾಮ್ ಅವರು 1 hour ಇರುತ್ತೆ. ಅದರಲ್ಲಿ ಅವರು 20 minutes ಡಿವೈಡ್ ಮಾಡಿದ್ದಾರೆ ಅಷ್ಟೇ. ಹೌದಾ? ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ 35 ಕ್ವಶನ್ಸು, 35 ಮಾರ್ಕ್ಸು. ಮಿನಿಮಮ್ಮು ಕ್ವಾಲಿಫೈ ಆಗಲಿಕ್ಕೆ 16 ತೊಗೊಳ್ಳೇಬೇಕು ಆ್ಯಂಡ್ 18 ಅದರ್ಸ್ಗೆ. ಹೌದಾ? ಸೊ ಇದು ನೀವು ತೊಗೊಂಡ್ರೆ ಕ್ವಾಲಿಫೈ ಆಗ್ತೀರಾ. 1:20ದಲ್ಲಿ 1:20 ನಿಮಗೆ ಏನು ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ. ಯಾವುದಕ್ಕೆ? ಮೇನ್ ಎಕ್ಸಾಮ್ಗೆ. ಹೌದಾ? ಇಂಗ್ಲೀಷ್ ಲ್ಯಾಂಗ್ವೇಜ್ ಎಕ್ಸಾಮು ಇಂಗ್ಲೀಷಲ್ಲೇ ಇರುತ್ತೆ. ಸೊ 30 ಮಾರ್ಕ್ಸ್ಗೆ 30 ಕ್ವಶನ್ಸ್ ಇರ್ತವೆ. ಕ್ವಾಲಿಫೈ ಮಾರ್ಕ್ಸು 9 ಮಾರ್ಕ್ಸ್ ಇರುತ್ತೆ. ಹೌದಾ? ಅದರ್ಸ್ಗೆ 10 ಮಾರ್ಕ್ಸ್. ಹೌದಾ? ಮತ್ತು ಇನ್ನೊಂದು ಹೇಳಿದ್ದಾರೆ ಇಲ್ಲಿ,
ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ವಿಲ್ ಬಿ ಕ್ವಾಲಿಫೈಯಿಂಗ್ ನೇಚರ್. ಮಾರ್ಕ್ಸ್ ದೇರ್ ಆಫ್ ವಿಲ್ ನಾಟ್ ಬಿ ಕಂಟಿನ್ಯೂಡ್ ಫಾರ್ ರ್ಯಾಂಕಿಂಗ್ ಅಥವಾ ಕೌಂಟೆಡ್ ಫಾರ್ ರ್ಯಾಂಕಿಂಗ್ಗೆ ಕೌಂಟ್ ಆಗಲ್ಲ ಅಂತ ಹೇಳಿದ್ದಾರೆ. ಜಸ್ಟ್ ಅದು ನಿಮಗೆ ಕ್ವಾಲಿಫೈ ಆಗಲಿಕ್ಕೆ ಮಾತ್ರ ಮಾಡ್ಕೋತಾರೆ. ಅದರಲ್ಲಿ 9ಗಿಂತ ಜಾಸ್ತಿ ಬಂದರೆ ಅದನ್ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಹೌದಾ. ಮತ್ತು ಮೇನ್ ಎಕ್ಸಾಮ್ ಬಂದುಬಿಟ್ರೆ ಥಿಯರಿ ಇರುತ್ತೆ. ಥಿಯರಿ ಎಕ್ಸಾಮ್ ಬರೀಬೇಕು. ಥಿಯರಿ ಎಕ್ಸಾಮಲ್ಲಿ ನೋ ನೆಗೆಟಿವ್ ಮಾರ್ಕ್ಸ್ ಅಂತಲೂ ಹೇಳಿದ್ದಾರೆ. ಸೊ ಇಲ್ಲಿ ಕೂಡ ನಿಮ್ಗೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ರೀಸನಿಂಗ್ ಎಬಿಲಿಟಿಯಲ್ಲಿ 30 ಕ್ವಶನ್ಸ್ ಇರ್ತವೆ, 90 ಮಾರ್ಕ್ಸ್ ಇರುತ್ತೆ. ಸೊ ಇಂಗ್ಲೀಷ್ ಹಿಂದಿ ಸೇಮ್. ಹೌದಾ. ಸೊ ಇದರಲ್ಲಿ ನೀವು ಕ್ವಾಲಿಫೈ ಆಗಬೇಕಂದ್ರೆ 40 ಮಾರ್ಕ್ಸು, ಅದರ್ಸ್ಗೆ 45. ಮತ್ತು ಅದು ಬಿಟ್ಟು ಜನರಲ್ ನಾಲೆಜ್ ಕರೆಂಟ್ ಅಫೇರ್ಸ್ ಮೇಲೆ 30 ಮಾರ್ಕ್ಸ್ಗೆ 30 ಕ್ವಶನ್ಸ್ ಇರ್ತವೆ, 60 ಮಾರ್ಕ್ಸು ಇಂಗ್ಲೀಷ್ ಹಿಂದಿದಲ್ಲೇ ಇರುತ್ತೆ. ಕ್ವಾಲಿಫೈಯಿಂಗ್ ಮಾರ್ಕ್ಸು 27 ಆ್ಯಂಡ್ ಅದರ್ಸ್ಗೆ 30. ಹೌದಾ. ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಗೆ 30 ಕ್ವಶನ್ಸು, 90 ಮಾರ್ಕ್ಸು ಇಂಗ್ಲೀಷ್ ಹಿಂದಿದಲ್ಲಿರುತ್ತೆ. 40 ಕ್ವಾಲಿಫೈ ಆಗಲಿಕ್ಕೆ, 45 ಅದರ್ಸ್ಗೆ. ಹೌದಾ. 40 ಬಂದುಬಿಟ್ಟು SC/ST ಆ್ಯಂಡ್ PWDಗೆ, 45 ಬಂದುಬಿಟ್ಟು ಅದರ್ಸ್ಗೆ. ಹೌದಾ. ಇನ್ಶೂರೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಮಾರ್ಕೆಟ್ ಅವೇರ್ನೆಸ್. ಹೌದಾ. ನಿಮ್ಗೆ ಸಪೋಸ್ ಏನೋ ಇನ್ಶೂರೆನ್ಸ್ ಬಗ್ಗೆ ಏನಾದ್ರು ಫೈನಾನ್ಷಿಯಲ್ ಅವೇರ್ನೆಸ್ ನೀವು ಕಲೀಲೇಬೇಕು. ಹೌದಾ. ಸೊ LICಯಲ್ಲಿ ವರ್ಕ್ ಮಾಡಬೇಕಂದ್ರೆ ಸೊ ಅದು ಬಂದುಬಿಟ್ಟು 30 ಕ್ವಶನ್ ಇರುತ್ತೆ, 60 ಮಾರ್ಕ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇಂಗ್ಲೀಷ್ ಮತ್ತು ಹಿಂದಿದಲ್ಲಿರುತ್ತೆ. 27 SC/ST PWDಗೆ, ಅದರ್ಸ್ಗೆ 30 ಮಾರ್ಕ್ಸು. ಇವನ್ ನೀವು ಇಂಗ್ಲೀಷ್ ಎಕ್ಸಾಮ್ ಇಲ್ಲಿ ಮೇನ್ ಎಕ್ಸಾಮಲ್ಲಿ ಕೂಡ ಇಂಗ್ಲೀಷು ಜಸ್ಟ್ ಪಾಸಿಂಗ್ ಮಾತ್ರ. ಸೊ ಅದನ್ನು ನಿಮಗೆ ರ್ಯಾಂಕಿಂಗ್ಗೆ ಕೌಂಟ್ ಮಾಡಲ್ಲ. ಸೊ ಬಂದುಬಿಟ್ಟು ಇಂಗ್ಲೀಷ್ ಎಕ್ಸಾಮ್ ಬಂದುಬಿಟ್ಟು 2 ಕ್ವಶನ್ ಇರ್ತವೆ, 2 ಕ್ವಶನ್ ಅಟೆಂಡ್ ಆಗಬೇಕು. ಅದರಲ್ಲಿ 25 ಮಾರ್ಕ್ಸ್. ಹೌದಾ. 2 ಕ್ವಶನಲ್ಲಿ ಏನೇನು ಇರ್ಬೋದು ಅಂದರೆ ರಿಪೋರ್ಟ್ ಅನಾಲಿಸಿಸು ಮತ್ತು ಇಮೇಲ್ಸು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಲು, ಪ್ರಿಸೈಸ್ ರೇಟಿಂಗು. ಸೊ ಇದರಲ್ಲಿ ನೀವು 2 ಬರೆಯೋದಿರುತ್ತೆ. 2ರಲ್ಲಿ 25 ಮಾರ್ಕ್ಸು ಇಂಗ್ಲೀಷಲ್ಲಿ ಇರುತ್ತೆ. ಅದು ಜಸ್ಟ್ SC/STಗೆ 9 ಮಾರ್ಕ್ಸ್ ಕ್ವಾಲಿಫೈಯಿಂಗು, ಆಮೇಲೆ ಅದರ್ಸ್ಗೆ 10 ಮಾರ್ಕ್ಸ್. ಇದು ಜಸ್ಟ್ ಕೌಂಟ್ ಫಾರ್ ನೀವು ಪಾಸ್ ಆಗಲಿಕ್ಕೆ ಮಾತ್ರ. ಹೌದಾ. ಸೊ ರ್ಯಾಂಕಿಂಗಿಗೆ ಕೌಂಟ್ ಮಾಡಲ್ಲ ಅಂತ ಈಗಲೇ ಹೇಳಿದ್ದಾರೆ. ಹೌದಾ. ಸೊ ಇಲ್ಲಿ ಬೇಕಾದ್ರೆ ಓದಿ ನೀವು. ಇಂಟರ್ವ್ಯೂದಲ್ಲಿ ಕೂಡ ಇಂಟರ್ವ್ಯೂ ಪ್ರೊಸೆಸ್ ಯಾವ ಥರ ಇರ್ತಂದರೆ 60 ಮಾರ್ಕ್ಸ್ ಕ್ವಾಲಿಫೈಯಿಂಗ್ EWSಗೆ. ಹೌದಾ. ಸೊ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 60 ಮಾರ್ಕ್ಸು, ಅನ್ರಿಸರ್ವ್ಡ್ಗೆ 30 ಮಾರ್ಕ್ಸು ಕ್ವಾಲಿಫೈ ಆಗಲಿಕ್ಕೆ, ಆ್ಯಂಡ್ SC/STಗೆ 27 ಮಾರ್ಕ್ಸ್. ಹೌದಾ. ಇಂಟರ್ವ್ಯೂವಲ್ಲಿ ಕ್ವಾಲಿಫೈ ಆಗಲಿಕ್ಕೆ. ಸೊ ಈ ಡೀಟೇಲ್ಸು ಇನಫ್ ಅನ್ಕೋತೀನಿ. ನಿಮಗೆ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಾದ್ರೆ ಈ PDF ಫೈಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೀವೇ ನೋಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ದಿ ಎಕ್ಸಾಮ್ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು.